ಇವತ್ತು ಆರ್ ಸಿ ಬಿ ಸೋಲಕ್ಕೆ 3 ಮೇಜರ್ ರೀಸನ್ಸ್ ಗೈಸ್. ಫಸ್ಟ್ ಒನ್, ಆ ಟೀಮ್ ಡೇವಿಡ್ ಸಿಂಗಲ್ನ ರೆಫ್ಯೂಸ್ ಮಾಡಿದ್ದು. ಆ ಸಿಂಗಲ್ ತೊಗೊಂಡಿದ್ರೆ ವಿಕೆಟನ್ನು ಉಳ್ಕೊಂಡಿತ್ತು, ಅಟ್ಲೀಸ್ಟ್ ಒಂದು 20 ರನ್ ಎಕ್ಸ್ಟ್ರಾ ಆದರೂ ಬಂದಿರೋದು. ಅದ್ರ ಬಿಟ್ಟು ಥರ್ಡ್ ಮ್ಯಾನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಹೋಗ್ಬಿಡೋದ. ಸೆಕೆಂಡ್ ಒನ್ ಬಂದುಬಿಟ್ಟು ಹಜಲ್ವುಡ್ ಫಾರ್ಮಲ್ಲೇ ಇಲ್ಲ. ಫಸ್ಟ್ ಸ್ಪೆಲ್ಲಂತೂ ಹೊಡ್ಸ್ಕೊಂಡು ಆ ರೀತಿ ಹೊಡ್ಸ್ಕೊಂಡು ಕೆ ಎಲ್ ರಾಹುಲ್ನ ಕಂಟ್ರೋಲ್ ಮಾಡೋಕ್ಕೆ ಬಂದಿಲ್ಲ ಹಜಲ್ವುಡ್ ಕೈಲಿ. 3 ಓವರ್ಸ್ಗೆ 30+ ರನ್ಸ್ ಹೊಡ್ಸ್ಕೊಂಡಿದ್ದಾರೆ. ಅದು ಹಜಲ್ವುಡ್ ಹೊಡ್ಸ್ಕೊಳ್ಳೋ ಸ್ಕೋರೇ ಅಲ್ಲ ಅದು. ಲಾಸ್ಟ್ ಆ್ಯಂಡ್ ಫೈನಲ್ಸ್ ಬಂದುಬಿಟ್ಟು ಆ ಜಿತೇಶ್ ಅಣ್ಣನ ಬ್ಯಾಟಿಂಗು. ಇಂಟರ್ವ್ಯೂವಲ್ಲಿ ಮಾತ್ರ ಒಳ್ಳೆ ಓವರ್ ಕಾನ್ಫಿಡೆನ್ಸಲ್ಲಿ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಬ್ಯಾಟಿಂಗಿಂದ ರನ್ಸೇ ಬರೋಲ್ಲ ಅಣ್ಣನ. ಅದೇನಾಗೈತೋ ಜಿತೇಶ್ ಅಣ್ಣ ಆಡಿದ ಇನ್ನಿಂಗ್ಸ್ಗೆ ಒಂದು ಗಾರ್ಡನ್ ಕಟ್ಬೋದಿತ್ತು ನಾನು. ಬಟ್ ಈ ಮ್ಯಾಚಿಂದ ಪಾಸಿಟಿವ್ ಏನಂದರೆ ಭುವಿ ಅಂತರೂ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಹಾಕಿದ್ರು, ಎಸ್ಪೆಷಲಿ ಇನ್ ಪವರ್ ಪ್ಲೇ. 3 ವಿಕೆಟ್ಸ್ ತೆಗೆದಿರೋ, ಬಟ್ ಅದನ್ನು ಯುಟಿಲೈಸೇ ಮಾಡ್ಕೊಂಡಿಲ್ಲ ಟೀಮ್ ಮಾತ್ರ. 3 ವಿಕೆಟ್ಸ್ ಆದಮೇಲೆ ಅಟ್ಲೀಸ್ಟ್ 1 ವಿಕೆಟ್ ಬೀಳಲಿಲ್ಲ. ಆ್ಯಂಡ್ ಇವತ್ತು ಫೀಲ್ಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು, ಎಸ್ಪೆಷಲಿ ಫಿಲ್ ಸಾಲ್ಟ್ ಮತ್ತು ಕೊಹ್ಲಿ ಹಿಡ್ದಿದ್ದು ಕ್ಯಾಚು. ಬಟ್ ಡೇವಿಡ್ ಮಿಲ್ಲರ್ ಅಂತೂ ಒಳ್ಳೆ ಫಿನಿಶ್ ಕೊಟ್ಟರು. ಜಿ ಟಿ ಅಗೇನ್ಸ್ಟು 1 ಮ್ಯಾಚಿಂದ ಅದು ಡೇವಿಡ್ ಮಿಲ್ಲರಿಂದನೇ ಸೋತಿದ್ದು. ಬಟ್ ಇವತ್ತು ಮಾತ್ರ ಚೆನ್ನಾಗಿ ಆಡಿ 15 ರನ್ಸ್ ಹೊಡ್ಕೊಟ್ರು. ಐ ಫೀಲ್ ಹ್ಯಾಪಿ ಫಾರ್ ಹಿಮ್ ಆ್ಯಕ್ಚುಲಿ. ಸೊ ನಮ್ಮ ಮಣ್ಣಿನ ಮಗ ಕೆ ಎಲ್ ರಾಹುಲ್ ಕೂಡ ಚೆನ್ನಾಗಿ ಆಡ್ದ, ಬಟ್ ಕಂಗ್ರಾಟ್ಸ್ ಟು ಹಿಮ್ ಆಲ್ಸೋ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ನೆಕ್ಸ್ಟ್ ಮ್ಯಾಚಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.